ಗ್ರಾಮೀಣ ರಸ್ತೆಗಳ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಾಗಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಪ್ರಗತಿ ಪಥ ಯೋಜನೆ ಜಾರಿ ಮಾಡಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅಧಿವೇಶನದಲ್ಲಿ ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಮಾತನಾಡಿದ ಅವರು, ನಾವು ಜಾರಿ ಮಾಡುತ್ತಿರುವ ಪ್ರಗತಿ ಪಥ ಯೋಜನೆಯ ಮೂಲಕ ಮುಂದಿನ 5 ವರ್ಷಗಳ ಕಾಲ ರಸ್ತೆ ಸಮರ್ಪಕ ನಿರ್ವಹಣೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೂ ಪ್ರತಿ ಕ್ಷೇತ್ರಕ್ಕೂ 25 ರಿಂದ 30 ಕಿಲೋಮೀಟರ್ ವರೆಗೂ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು. ಗ್ರಾಮಗಳ ಸಬಲೀಕರಣ ನಮ್ಮ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದರು. ನಡೀತಿರುವಂತ ಬಜೆಟ್ ನಲ್ಲಿ ಮತ್ತೊಮ್ಮೆ ಪುನರ್ ಪ್ರಾರಂಭ ಮಾಡಿದೆ ಅದನ್ನ ನಾವು ಅದ್ರ ಜೊತೆ ನಾವು ಕೈಗೆ ಎತ್ಕೋಬಹುದು ಅಧ್ಯಕ್ಷರೇ. ಸದ್ಯಕ್ಕೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಯಾವುದೇ ರೀತಿಯಾದಂತ ನಾವು ಹೊಸ ಕಾಮಗಾರಿಗಳನ್ನ ತಗೊಳ್ಳಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಏನು ಕೆಲವು 2 ವರ್ಕ್ಸ್ ಪೆಂಡಿಂಗ್ ಇದೆ ಶಿವಮೊಗ್ಗ ಜಿಲ್ಲೆನಲ್ಲಿ, ಅದನ್ನ ನಾವು ಪೂರ್ಣಗೊಳಿಸ್ತೀವಿ ಅಂತ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಅವ್ರು ಹೇಳಿದ್ದು ರಸ್ತೆಗಳು, ವಿಶೇಷವಾಗಿ ಗ್ರಾಮೀಣ ರಸ್ತೆಗಳು ಜನರ ಆರ್ಥಿಕ ಸಾಮಾಜಿಕ ಒಂದು ಬೆಳವಣಿಗೆಗೆ ಅವಕಾಶ ಆಗುತ್ತೆ, ಅದಕ್ಕೆ ನೀವು ಹೆಚ್ಚು ಒತ್ತು ಕೊಡಬೇಕು ಅಂತ ಈ ಒಂದೇ ಕಾರಣಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಗತಿ ಪಥ ಅಂದ್ಬಿಟ್ಟು ಒಂದು ಹೊಸ ಯೋಜನೆಯನ್ನ ಈಗ 2 ವಾರದ ಹಿಂದೆ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಏನಿಲ್ಲ ಅಂದ್ರೂ 25 ರಿಂದ 30 ಕಿಲೋಮೀಟರ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮಾನದಂಡದ ಅಡಿನಲ್ಲೇ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಧ್ಯಕ್ಷರೇ. ಆದ್ರೆ ಟೆಕ್ನಿಕಲಿ ನಾವು ಇನ್ನ ಹೆಚ್ಚು ನಿಯಮಗಳನ್ನ ಮಾಡ್ಕೊಂಡಿದ್ದೀವಿ. ಸಾಯಿಲ್ ಸ್ಟೆಬಿಲೈಸೇಷನ್ ಇರ್ಬೋದು, ಮತ್ತೆ ಮೇಂಟೆನೆನ್ಸ್ ಇರ್ಬೋದು, ಅದಕ್ಕೆ ಜಾಸ್ತಿ ಅವಕಾಶ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಅದು ಒಂದು ಬಹಳ ನಮ್ಮ ಸರ್ಕಾರದ ಒಂದು ಬಹಳ ದೊಡ್ಡ ಯೋಜನೆ ಆಗುತ್ತೆ. ಅವಾಗ ಖಂಡಿತವಾಗೂ ಶಿವಮೊಗ್ಗಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡ್ಕೊಂಡು ನಾವು ಮಾಡ್ಕೊಡ್ತೀವಿ ಅಧ್ಯಕ್ಷರೇ. ಸದ್ಯಕ್ಕೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಕಾಮಗಾರಿಗಳನ್ನ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ ಅಧ್ಯಕ್ಷರೇ. ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ ಮೇಂಟೆನೆನ್ಸ್ ಅಂತೂ ಇದ್ದೇ ಇರ್ತದೆ ಅಧ್ಯಕ್ಷರೇ. ಡಿಪೆಂಡಿಂಗ್ ಆನ್ ಅದು ಯಾವಾಗ ಮುಗೀತದೆ, ಒಂದು 5 ವರ್ಷ ಮೇಂಟೆನೆನ್ಸ್ ಇರುತ್ತೆ. ಅದು ಯಾವ ರಸ್ತೆ ಅಂತ ನಮಗೆ ತಿಳಿಸಿದ್ರೆ ಖಂಡಿತವಾಗೂ ನಾನು ನೋಡಬಹುದು. ಒಂದನೇದು. ಎರಡನೇದು, ಅದು ಮೇಂಟೆನೆನ್ಸ್ ವಿತ್ ಮೇಂಟೆನೆನ್ಸ್ ಇದೆ. ಮತ್ತೆ ನಾವು ತರ್ತಾ ಇರುವ ಹೊಸ ಏನು ಪ್ರಗತಿ ಪಥ ಇದೆ ಅದರಲ್ಲೂ 5 ವರ್ಷ ಮೇಂಟೆನೆನ್ಸ್ ಅನ್ನ ನಾವು ಮಾಡ್ತೀವಿ ಅಂತ ಕೂಡ ನಾವು ಮಾನದಂಡಗಳು ಹಾಕೊಂಡಿದ್ದೇವೆ. ಆದ್ರೆ ಹೊಲಕ್ಕೆ ಹೋಗೋದ ಅದೇ ಒಂದ್ ನಿಮಿಷ, ಅವರಿಗೆ PMJSYಗೆ ಮತ್ತೆ ಬೇರೆ ರೋಡಿಗೆ ಕನ್ಫ್ಯೂಷನ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವರು ಹೊಲಕ್ಕೆ ಹೋಗೋ ದಾರಿ, ಇದು ಹಾಸ್ಪಿಟ್ಲಿಗೆ ಹೋಗೋ ದಾರಿ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅರ್ಬನ್ ಇದ್ರೆ PWDಗೂ ಬರುತ್ತೆ, ಅಥವಾ VR ರೋಡ, MDR ಅದೇ, ಅಥವಾ ನಾವು ನಮ್ಮ ಜಿಲ್ಲಾ ಪಂಚಾಯತ್ ರೋಡ ಅಂತ ನಮಗೆ ನಿರ್ದಿಷ್ಟವಾದಂತ ಮಾಹಿತಿ ಕೊಟ್ರೆ ಅದನ್ನ ನಾವು ಮಾಡ್ತೀವಿ. ಆದ್ರೆ PMJSYನಲ್ಲಿ ಏನಾದ್ರೂ ತಮಗೆ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಅಂತ ನಮ್ಗೆ ಸ್ಪೆಸಿಫಿಕ್ ಆದ ಒಂದು ಮಾಹಿತಿಯನ್ನು ಕೊಟ್ರೆ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ. ನಾವು ಜಿಲ್ಲಾ ಪಂಚಾಯತಿಗೆ ನಾವು ದುಡ್ಡು ಕೊಡ್ತೀವಿ ಸಭಾಪತಿಗಳೇ. ಜಿಲ್ಲಾ ಪಂಚಾಯತ್ ಇರ್ಲಾರ್ದ ಕಾರಣ ಅಲ್ಲಿ ನಮ್ಮ EOಗಳಿರ್ಬೋದು, CEO ಶಾಸಕರನ್ನ ಸಂಪರ್ಕ ಮಾಡಿ ಅವರು ಕ್ರಿಯಾ ಯೋಜನೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ನಲ್ಲಿ ಏನ್ ಪರ್ಸ್ಪೆಕ್ಟಿವ್ ಪ್ಲಾನ್ ಇದೆ, ಇನ್ನಿತರ ಪ್ಲಾನ್ಗಳು ಇರ್ತವೆ, ನೋಡ್ಕೊಂಡು ಮಾಡ್ಲಿಕ್ಕೆ ವಿತ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ. ಮಾನ್ಯ ಸದಸ್ಯರದ್ದು ಏನಾದ್ರೂ ಸಮಸ್ಯೆಗಳಿದ್ರೆ CEO ಹತ್ರ ಹೇಳಿದ್ರೆ ಅದನ್ನ ಶಾಸಕರ ಹತ್ರ ಮಾತನಾಡೋ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತನಾಡೋ ಹಾಕಿಸ್ಬೋದು, ಅಥವಾ ನನ್ನನ್ನು ಸಂಪರ್ಕಿಸಿಕೊಟ್ರು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಅದೇ.